ನಟ ದರ್ಶನ್ ಎರಡನೇ ಬಾರಿಗೆ ಜೈಲು ಸೇರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅವರನ್ನ ಮತ್ತೆ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ಅರ್ಜಿಯೊಂದು ಸಲ್ಲಿಕೆಯಾಗಿತ್ತು. ಅರ್ಜಿ ವಿಚಾರಣೆ ಇಂದು ಕೋರ್ಟ್ನಲ್ಲಿ ನಡೆದಿದೆ. ಈ ವೇಳೆ ದರ್ಶನ್ ಅವರು ಬದುಕುವುದಕ್ಕೆ ಆಗ್ತಾ ಇಲ್ಲ, ವಿಷ ಕೊಟ್ಟು ಬಿಡಿ ಅಂತ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಕೋರ್ಟ್ಗೆ ಹಾಜರಾಗಿದ್ದರು. ಈ ವೇಳೆ ದರ್ಶನ್ ಅವರಿಗೆ ಹಾಸಿಗೆ ದಿಂಬು ನೀಡುವ ಬಗ್ಗೆಯೂ ಅರ್ಜಿ ವಿಚಾರಣೆ ನಡೆದಿದೆ. ಈ ವೇಳೆ ತನ್ನ ನೋವನ್ನ ಹೇಳಿಕೊಂಡ ದರ್ಶನ್, ನನಗೆ ಸ್ವಲ್ಪ ಪಾಯ್ಸನ್ ಕೊಟ್ಬಿಡಿ, ಬಿಸಿಲು ನೋಡಿ ತುಂಬಾ ದಿನ ಆಯ್ತು, ಬಟ್ಟೆ ವಾಸನೆ ಬರ್ತಾ ಇದೆ, ಬದುಕಲು ಆಗ್ತಾ ಇಲ್ಲ ಇಲ್ಲಿ, ನನಗೆ ಒಬ್ಬನಿಗೆ ಪಾಯ್ಸನ್ ಕುಡಿ ಸಾಕು, ಬೇರೆ ಯಾರಿಗೂ ಬೇಡ ಅಂತ ನ್ಯಾಯಾಧೀಶರ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ. ದರ್ಶನ್ ಮಾತು ಕೇಳಿದ ನ್ಯಾಯಾಧೀಶರು ಶಾಕ್ ಆಗಿದ್ದಾರೆ. ಬಳಿಕ ಪ್ರತಿಕ್ರಿಯೆ ನೀಡಿದ್ದು, ಅದೆಲ್ಲ ಆಗುವುದಿಲ್ಲ, ಜೈಲಿನ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ವಿಚಾರಣೆಯನ್ನ ಸೆಪ್ಟೆಂಬರ್ 19ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ ದರ್ಶನ್ ಬೆನ್ನು ನೋವಿನ ಸಮಸ್ಯೆಯಿಂದ ಜಾಮೀನು ಪಡೆದು ಹೊರಗೆ ಬಂದಿದ್ರು. ಆಗಲೇ ವೈದ್ಯರು ಸರ್ಜರಿ ಆಗಬೇಕು ಅಂತ ಸಲಹೆಯನ್ನ ನೀಡಿದ್ರು. ಈಗ ನೋಡಿದ್ರೆ ಮತ್ತೆ ಜೈಲು ಪಾಲಾಗಿದ್ದಾರೆ. ಆದರೆ ಅದಕ್ಕೂ ಮುಂಚೆ ಅಂದ್ರೆ ಏನು ಜಾಮೀನನ್ನ ಪಡೆದು ಹೊರಗೆ ಬಂದಿದ್ರು, ಅವಾಗಲೇ ಡೆವಿಲ್ ಸಿನಿಮಾವನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಡೆವಿಲ್ ಸಿನಿಮಾ ರಿಲೀಸ್ ಆಗುವಂತಹ ಸಮಯದಲ್ಲಿ ದರ್ಶನ್ ಹೊರಗೆ ಇಲ್ಲ. ಇದೆಲ್ಲಾ ಜವಾಬ್ದಾರಿಯನ್ನ ಈಗ ವಿಜಯಲಕ್ಷ್ಮಿ ಅವರೇ ಮುಂದೆ ನಿಂತು ನೋಡ್ಕೊಳ್ತಾ ಇದ್ದಾರೆ. ಸಿನಿಮಾದ ಪ್ರಚಾರ ಕಾರ್ಯವನ್ನ ಅವರೇ ಮಾಡ್ತಾ ಇದ್ದಾರೆ. ಹಾಗೆ ಜೊತೆಗೆ ದರ್ಶನ್ ಅವರ ಆತ್ಮಬಳಗದಲ್ಲಿರುವಂತಹ ರಚಿತಾ ರಾಮ್ ಆಗಿರಬಹುದು, ಧನ್ವೀರ್ ಆಗಿರಬಹುದು, ಅವರು ಕೂಡ ಸಿನಿಮಾದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಏನು ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಕಳಿಸಬೇಕು ಅಂತ ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತಲ್ಲ, ಅದರ ವಿಚಾರಣೆ ನಡೆದು ಅದರ ಬಗ್ಗೆ ಒಂದು ಅಂತಿಮ ಆದೇಶವನ್ನ ನ್ಯಾಯಾಧೀಶರು ನೀಡಿದ್ದಾರೆ. ದರ್ಶನ್ ಬಳ್ಳಾರಿಗೆ ಜೈಲಿಗೆ ಹೋಗುವುದಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಅಂದ್ರೆ ಪರಪ್ಪನ ಅಗ್ರಹಾರದಲ್ಲೇ ಉಳಿತಾ ಇದ್ದಾರೆ. ಸದ್ಯಕ್ಕೆ ಬಳ್ಳಾರಿಗೆ ಹೋದ್ರೆ ಏನ್ ಮಾಡಬೇಕು, ಅಷ್ಟು ದೂರ ಜರ್ನಿ ಮಾಡಿಕೊಂಡು ಹೇಗೆ ದರ್ಶನ್ ಅವ್ರನ್ನ ನೋಡ್ಕೊಂಡ್ ಬರ್ಬೇಕು ಅನ್ನೋದು ಲಾಯರ್ ಆಗಿರ್ಬಹುದು, ಕುಟುಂಬಸ್ಥರ ಆತಂಕವಾಗಿತ್ತು. ಈಗ ಅದಕ್ಕೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಸದ್ಯ ದರ್ಶನ್ ಎಲ್ಲೂ ಹೋಗ್ತಾ ಇಲ್ಲ, ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರೆ ಅಂತ. ಇನ್ನು ಕೆಲವು ದರ್ಶನ್ ಅವರ ಬೇಡಿಕೆಯನ್ನ ನ್ಯಾಯಾಧೀಶರು ಪುರಸ್ಕಾರ ಮಾಡಿದ್ದಾರೆ. ಅದರಲ್ಲಿ ದರ್ಶನ್ ಅವರು ನ್ಯಾಯಾಧೀಶರ ಮುಂದೆ ಬೇಸರ ಮಾಡಿಕೊಂಡಿದ್ರಲ್ಲ, ಸೂರ್ಯನ ಕಿರಣವನ್ನ ನೋಡಿ 1 ತಿಂಗಳಾಗಿದೆ, ನಂಗೆ ಫಂಗಸ್ ಬರ್ತಾ ಇದೆ, ಹಾಗಾಗಿ ನಂಗೆ ವಿಷವನ್ನ ಕೊಟ್ಟು ಬಿಡಿ ಅಂತ ಏನು ನೋವಲ್ಲಿ ಹೇಳ್ಕೊಂಡು ಅದನ್ನ ಕೂಡ ಪರಿಗಣಿಸಿರುವಂತಹ ನ್ಯಾಯಾಧೀಶರು ಒಂದು ಅನುಮತಿಯನ್ನ ನೀಡಿದ್ದಾರೆ. ಜೈಲಿನ ಒಳಗೆ ಅಂದ್ರೆ ಬಿಸಿಲು ತಾಗುವಂತಹ ಜಾಗದಲ್ಲಿ ಜೈಲಿನ ಒಳಗೆ ದರ್ಶನ್ ಅವರು ಓಡಾಡಬಹುದು ಎಂಬುದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ಏನು ದರ್ಶನ್ ಜೈಲಿಗೆ ಬಂದಾಗಿನಿಂದ ಅವರ ಪರ ವಕೀಲರು ಮನವಿ ಮಾಡ್ತಾ ಇದ್ದಂತಹದ್ದು, ದರ್ಶನ್ ಅವರಿಗೆ ದಿಂಬು ಮತ್ತು ಹಾಸಿಗೆಯನ್ನ ಮೊದಲು ನೀಡಿ ಅಂತ. ಯಾಕಂದ್ರೆ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ಹಾಗೆ ಕೈ ಕೂಡ ಸಮಸ್ಯೆ ಇದೆ. ಹೀಗಾಗಿ ದರ್ಶನ್ ಅವರಿಗೆ ಎಕ್ಸ್ಟ್ರಾ ದಿಂಬು ಹಾಗೆ ಎಕ್ಸ್ಟ್ರಾ ಹಾಸಿಗೆಯನ್ನ ಕೊಟ್ರೆ ಅವರು ಸ್ವಲ್ಪ ಆರೋಗ್ಯದಿಂದ ಇರಬಹುದು ಅನ್ನೋದು ಅವರ ವಕೀಲರ ಮನವಿಯಾಗಿತ್ತು. ಹೀಗಾಗಿ ಆ ಮನವಿಯನ್ನ ಕೂಡ ಇವತ್ತು ನ್ಯಾಯಾಧೀಶರು ಪುರಸ್ಕಾರ ಮಾಡಿದ್ದು ದರ್ಶನ್ ಅವರಿಗೆ ದಿಂಬು ಮತ್ತು ಹಾಗೂ ಹಾಸಿಗೆಯನ್ನ ಕೊಡುವುದಕ್ಕೆ ಕೂಡ ಅನುಮತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ದರ್ಶನ್ ಅವರು ಇನ್ನೆಲ್ಲಿ ಬಳ್ಳಾರಿ ಜೈಲಿಗೆ ಹೋಗ್ಬಿಡ್ತಾರೋ, ಪರಪ್ಪನ ಅಗ್ರಹಾರದಲ್ಲೇ ಇದ್ರೆ ಕುಟುಂಬಸ್ಥರು ಕೂಡ ಆಗಾಗ ಭೇಟಿ ಮಾಡಿ ಅಲ್ಲಿನ ಸಮಸ್ಯೆಗಳು ಅಥವಾ ಜಾಮೀನನ್ನ ಪಡೆಯೋದಕ್ಕೆ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಬಳ್ಳಾರಿ ಜೈಲಿಗೆ ಹೋದ್ರೆ ಅಲ್ಲಿಗೆ ಹೋಗೋದಕ್ಕೆ ಜರ್ನಿ ಕೂಡ ಸಾಕಾಗ್ತಾ ಇರಲಿಲ್ಲ, ಸಾಕಷ್ಟು ಸಮಯ ಬೇಕಾಗ್ತಾ ಇತ್ತು ಅನ್ನೋದು ಕುಟುಂಬಸ್ಥರ ಆತಂಕಕ್ಕೆ ಕಾರಣವಾಗಿತ್ತು. ಆದ್ರೆ ಈಗ ನ್ಯಾಯಾಧೀಶರು ಹೇಳಿರುವಂತೆ ದರ್ಶನ್ ಅವರು ಸೇರಿದಂತೆ 7 ಜನ ಆರೋಪಿಗಳು ಏನು ಅರೆಸ್ಟ್ ಆಗಿದ್ದಾರೆ, ಪವಿತ್ರ ಗೌಡ ಹಾಗೂ ದರ್ಶನ್ ಹಾಗೂ 7 ಜನ ಆರೋಪಿಗಳು ಕೂಡ ಇದೇ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾರೆ ಅಂತ. ಕಳೆದ ಬಾರಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದಂತಹ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಕೂತು ಸ್ನೇಹಿತರ ಜೊತೆಗೆ ಟೀ ಕುಡ್ಕೊಂಡು ಸಿಗರೆಟ್ ಸೇದ್ಕೊಂಡು ಒಂದಷ್ಟು ಎಂಜಾಯ್ ಮಾಡ್ತಿದ್ದಂತಹ ಫೇಸ್ ಫೋಟೋದಲ್ಲಿ ಕಾಣಿಸ್ತಾ ಇತ್ತು. ಹೀಗಾಗಿ ಆ ಫೋಟೋ ವೈರಲ್ ಆದ ಬಳಿಕ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಇರಿಸೋದು ಬೇಡ, ಅವರ ಪ್ರಭಾವವನ್ನ ಬಳಸಿಕೊಂಡು ಆರಾಮವಾಗಿ ಇರ್ತಾರೆ ಅನ್ನೋ ಮಾತುಗಳು ಕೇಳಿ ಬಂತು. ಹಾಗಾಗಿ ಕೋರ್ಟ್ ಏನ್ ಮಾಡ್ತು, ಅವರನ್ನ ಕಳೆದ ಬಾರಿಯೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ರದ್ದಾದ ಕಾರಣ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಅವರು ಇರೋದು ಬೇಡ, ಬಳ್ಳಾರಿ ಜೈಲಿಗೆ ಮತ್ತೆ ಅವರನ್ನ ಶಿಫ್ಟ್ ಮಾಡಬೇಕು ಅಂತ ಅರ್ಜಿ ಕೂಡ ಒಂದು ಸಲ್ಲಿಕೆಯಾಗಿತ್ತು. ಆ ಅರ್ಜಿ ವಿಚಾರಣೆ ನಡೆದ ಬಳಿಕ ದರ್ಶನ್ ಅವರು ಇದೇ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾರೆ ಅಂತ ಕೋರ್ಟ್ ಹೇಳಿದೆ. ಹೀಗಾಗಿ ನಿರಾತಂಕವಾಗಿದೆ ಅವರ ಕುಟುಂಬ.